ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ವಿರೋಧಿ ಗುಂಪುಗಳು ಉಚ್ಚಾರಣೆ ಮಾಡುವಂತ ರೀತಿ ಏನಿದೆ, ವಿಸಿಲ್ ಬ್ಲೋವರ್ಸ್ ಬೇಸಿಕಲಿ ಭೀಮಾ ಅಷ್ಟು ರಿಸ್ಕ್ ತಗೊಂಡು ಮಹೇಶ್ ತಿಮ್ರೋಡಿ ಮತ್ತೆ ಗಿರೀಶ್ ಮಠಣ್ಣನವರು, ವಿಠಲ್ ಗೌಡ್ರು, ಸೌಜನ್ಯ ಅವ್ರ ಮಾವ, ಜಯಂತ್, ಆಲ್ ದಿಸ್ ಆರ್ ಅಂಡರ್ ದ ಪ್ರೊವಿಷನ್ ಆಫ್ ಲಾ. ಅವರೆಲ್ಲರೂ ಕೂಡ ದೇ ಆರ್ ವಿಸಿಲ್ ಬ್ಲೋವರ್ಸ್. ವಿಸಿಲ್ ಬ್ಲೋವರ್ಸ್ ಅಂತಂದ್ರೆ ಒಂದು ರೀತಿಯಲ್ಲಿ ಕೇಸ್ಗೆ ತುಂಬಾ ಮುಖ್ಯವಾಗಿ ಟ್ರಿಗರ್ ಮಾಡಿ ಈ ಒಂದು ಎಂಟೈರ್ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಒಂದು ತುಂಬಾ ಮುಖ್ಯ ವ್ಯಕ್ತಿಗಳು, ವೆದರ್ ಇಟ್ ಇಸ್ ಭೀಮಾ ಆಗಿರ್ಬೋದು, ಇವತ್ತು ಪ್ರೆಸೆಂಟ್ಲಿ ಅರೆಸ್ಟ್ ಮಾಡಿದಾರಲ್ಲ, ಈ ಕಾನ್ಸಂಟ್ರೇಷನ್ ಆಫ್ ಲಿಂಕ್ಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕ್ರೈಮ್ ಅನ್ನ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಮತ್ತೆ ವಿಸಿಲ್ ಬ್ಲೋವರ್ಸ್ ಮೇಲೆ ಪೌರುಷ ತೋರಿಸೋ ಬದಲು SIT ಅವರು ಈ ಪೌರುಷವನ್ನ ಕ್ರೈಮ್ ಮಾಡಿದವ್ರ ಮೇಲೆ ಮತ್ತೆ ಇಷ್ಟು ದಿನ ತಗೊಂಬಂದು ಆ ಗುಡ್ಡದಲ್ಲಿ ತಗೊಂಬಂದು ಎಣಗಳನ್ನ ಬಿಸಾಕದವ್ರ ಮೇಲೆ ತೋರಿಸಿದ್ರೆ ಐ ಥಿಂಕ್ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಇಂಟುಟ್ಲಿ ಡಿಫರೆಂಟ್. ಏನೋ ಲೆಟ್ ದೆಮ್ ಡೂ ವಾಟ್ ಎವರ್ ದೇ ವಾಂಟೆಡ್, ಬಟ್ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ. ಒಂದಷ್ಟು ಬಿಜೆಪಿಯವರು ಒಂದ್ ಕಡೆ ಕಮ್ಯುನಲ್ ಅಂತ ಹೇಳ್ಕೊಂಡು ಏನೋ ಮಾಡಕ್ ಕೊಟ್ರು, ಬಟ್ ವರ್ಕೌಟ್ ಆಗಿಲ್ಲ. ಇವತ್ತು ನೋಡಿದೆ ನಾನು ಚಾಮರಾಜಪೇಟೆನಲ್ಲಿ, ಮಂಡ್ಯದಲ್ಲಿ ಗಣೇಶ ಇಟ್ಕೊಂಡು ಐ ಥಿಂಕ್ ದೇ ಆರ್ ಟ್ರೈಂಗ್ ಟು ಕಮ್ಯುನಲೈಸ್ ದ ಇಶ್ಯೂಸ್. ಜನ ದಡ್ರಿಲ್ಲ ಬಿಜೆಪಿಯವರ ನಿಮ್ಮ ಉಚ್ಚಾಟವನ್ನ ಜನ ನೆನ್ಸ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೇನಿದ್ರು ಅಧಿಕಾರ ಬೇಕು, ಸಮಾಜವನ್ನ ಒಡೆದು ನಿಮ್ಗೆ ಅಧಿಕಾರ ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಕೊಟ್ಟಿದ್ದೀರಾ. ಒಂದಷ್ಟು ಏನೋ ಮಾಡ್ತೀರಾ. ಡೆಫಿನೆಟ್ಲಿ ದೇವ್ರಿಗೆ ಪ್ರೊಟೆಕ್ಷನ್ ಕೊಡೋದು, ದೇವ್ರಿಗೆ ಶಾಮಿಯಾನ ಹಾಕೋದು, ದೇವ್ರಿಗೆ ನೀವು ಪ್ರೊಟೆಕ್ಷನ್ ಕೊಡೋ ಲೆವೆಲ್ ಬಿಟ್ಬಿಟ್ಟಿದ್ದೀರಾ. ಓಕೆ, ದೈವ ಅಂದ್ರೆ ಒಂದು ಶಕ್ತಿ ನಮ್ಮ ತಿಳಿದ ಮಟ್ಟಿಗೆ, ಅದಕ್ಕೆ ಅವ್ರದ್ದೇ ಆದಂತ ನಂಬಿಕೆಗಳಿರ್ತದೆ ಎಲ್ಲರಿಗೂ. ಅವ್ರವರು ಸಮಾಜದ ತಂದಿಕ್ಕೆ ತಮಾಷೆ ನೋಡಕ್ ಹೋಗಲ್ಲ ನಾವೇನು. ನೀವು ಆ ಕೆಲಸ ಮಾಡ್ತಾ ಇದ್ದೀರಾ. ಈಗ ವಿಸಿಲ್ ಬ್ಲೋವರ್ಸ್ ಗಳನ್ನ ಭೀಮನ್ ಅರೆಸ್ಟ್ ಮಾಡೋದು, ಬೇರೆಯವ್ರಿಗೆಲ್ಲ ಏನೋ ಸಣ್ಣ ಪುಟ್ಟ ಒಂದು ಏರಿಳಿತ ಆಗಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಗೊತ್ತಾ, ಅದು ಯಾರು ಮಡಿಕೇರಿ MLA ಇಡಿ ತನಿಖೆ ಆಗ್ಬೇಕು ಅಂತ. ಆಗ್ಲಿ, ಬೇರೆ ಏನ್ ಸಮಸ್ಯೆ ಏನಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಧರ್ಮಸ್ಥಳದ ಎಜುಕೇಶನ್ ಟ್ರಸ್ಟ್ಗೂ ವಿಶ್ವನಾಥ್ ಮತ್ತೆ ಸೀದಾ ಫ್ಲೈವರ್ ಎಜುಕೇಶನ್ ಟ್ರಸ್ಟ್ ಸುರೇಂದ್ರನಿಗೆ ಜಮೀನ್ ಕೊಡಿಸಿದಂತ ಅಲ್ಲಿನ ಲೋಕಲ್ MLA ಮತ್ತೆ ಅದನ್ನ 2010 ಡಿನೋಟಿಫೈ ಮಾಡ್ಕೊಡ್ತಾರೆ. ಈಗ ಬಾಗಮನೆ ಟೆಕ್ ಪಾರ್ಕ್ಗೆ ಮಾರಾಟ ಆಗಿದೆ. ಜನಗಳು ಹೇಳೋ ಪ್ರಕಾರ 106 ಕೋಟಿಗೆ ಆಗಿದೆ ಅಂತ. ಯಾರೋ ಒಬ್ರು 900 ಕೋಟಿಗೆ, ಐ ಡೋಂಟ್ ನೋ ಫಿಗರ್ಸ್ ಏನು ಗೊತ್ತಿಲ್ಲ, ಬಟ್ 106 ಕೋಟಿಗಂತೂ ಅದು ಲಕ್ಷಗಳಲ್ಲಿ ತಗೊಂಡು 106 ಕೋಟಿಗೆ ಅದನ್ನ ಡಿನೋಟಿಫೈ ಮಾಡಿಕೊಟ್ಟಾರೆ. ಯಾರು? ಯಡಿಯೂರಪ್ಪ. ಮಾಡಿಕೊಟ್ಟಂತ ಮಂತ್ರಿ ಯಾರು? ಕರುಣಾಕರ್ ರೆಡ್ಡಿ. ಮಾಡಿಸಿದ ಜೊತೆಲಿ ಇದ್ದಾಗ ಆ ಕಾನ್ಸ್ಟಿಟ್ಯೂನ್ಸಿ MLA ಯಾರು? MLA ವಿಶ್ವನಾಥ್. ಸೊ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವ್ರಿಗೆಲ್ಲ ಅಲ್ಲಿ ಹೋಗಿ ಆ ಧರ್ಮಸ್ಥಳದ ವಿಚಾರದಲ್ಲಿ ಏನು ತನಿಖೆ ಮಾಡಿಬಿಡಿ ಅಂತಂದ್ರೆ, ಇವರು ಬಿಸ್ನೆಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಸೆಲ್ಫ್ ಇಂಟ್ರೆಸ್ಟ್ ಇದೆ. ಎಲೆಕ್ಷನ್ಗಳಿಗೆ ಸಪೋರ್ಟ್ ಕೆಲವು ರೀತಿಯಲ್ಲಿ ಆರ್ಥಿಕವಾಗಿ ಸಪೋರ್ಟ್ ತಗೊಳೋದು, ಮತ್ತೆ ಆಲ್ರೆಡಿ ವ್ಯವಹಾರಗಳು ಕೂಡ ಮಾಡಿದ್ದಾರೆ. 2010 ವಿಜೇಂದ್ರ ಯಾಕೆ ಅಲ್ಲಿ ಹೋಗಿದ್ದಾನೆ, ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡಿಸಿದೆಲ್ಲ ಮಾಡ್ತಂದ್ರೆ ಅವ್ರ ಅಪ್ಪನೇ ಮಂಜುನಾಥ ಎಜುಕೇಶನ್ ಸೊಸೈಟಿಗೆ ಡಿನೋಟಿಫೈ ಮಾಡ್ಕೊಂಡಿದ್ದು. ದೇವ್ರ ವಿಚಾರದಲ್ಲಿ ಬಂದಾಗ ನಾವ್ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ಅವ್ಯವಹಾರಗಳು ಮಾಡಿದಾಗ ದೇವ್ರ ಹೆಸರಲ್ಲಿ ಅಥವಾ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಾಡೋರು ಅವ್ಯವಹಾರ ಮಾಡಿದಾಗ ಡೆಫಿನೆಟ್ಲಿ ದೆನ್ ದಟ್ ಈಸ್ ಅ ಕ್ವಶನ್ ಆಫ್ ಅಕೌಂಟಬಿಲಿಟಿ. ನಾವೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀವಿ, ಅದನ್ನ ಯಾರು ನಿಲ್ಸ್ಲಿಕ್ಕಾಗಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, 2010 ಯಲಹಂಕದ 36 ಎಕರೆ 10 ಗುಂಟೆನ ಡಿನೋಟಿಫೈ ಮಾಡ್ಕೊಡೋದ ಯಡಿಯೂರಪ್ಪ ಅನಧಿಕೃತ ಅಲ್ವಾ? ಅವತ್ತು ನೀವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವೈರ್ ಆಗಿದ್ದು 1996 ಯಲಹಂಕದಲ್ಲಿ ಮನೆಗಳು ಕಟ್ಟಕ್ಕೆ. ಬಟ್ ಆ ಜಾಗವನ್ನ ಸುರೇಂದ್ರ ಜೈನು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿ ತಗೊಳ್ತಾರೆ. ತದನಂತರ ಅದನ್ನ 2010 ಇದೇ ಯಡಿಯೂರಪ್ಪ, ಕರುಣಾಕರ್ ರೆಡ್ಡಿ, ವಿಶ್ವನಾಥ್ ಅದನ್ನ ಡಿನೋಟಿಫೈ ಮಾಡಿಸ್ಕೊಡ್ತಾರೆ. ಇವಾಗ ಅದನ್ನ 2020 ಮಾರಾಟ ಮಾಡಿದ್ದಾರೆ 106 ಕೋಟಿ ಅಂತ ಹೇಳ್ತಿದ್ದಾರೆ. ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ವಾ? ಒಂದು ಅಕ್ವೈರ್ ಆಗಿರೋ ಜಮೀನು ಅಕ್ರಮವಾಗಿ ತಗೊಳೋದು ತಪ್ಪಲ್ವಾ? ಅದನ್ನ ಡಿನೋಟಿಫೈ ಮಾಡ್ಕೊಡೋದು ತಪ್ಪಲ್ವಾ? ಏನು ಮನೆಗಳು ಕಟ್ಟಬೇಕಾದಂತ ಜಾಗವನ್ನ ಯಾರೋ ಒಬ್ಬ ಐ ಥಿಂಕ್ ಮಲ್ಟಿ ಮಿಲಿಯನಿಯರ್ಗೆ ಡಿನೋಟಿಫೈ ಮಾಡ್ಕೊಡೋದು ಯಡಿಯೂರಪ್ಪನ ತಪ್ಪಲ್ವಾ?
ಮತ್ತೆ ಕರುಣಾಕರ್ ರೆಡ್ಡಿ ತಪ್ಪಲ್ವಾ? ಇವತ್ತು ಅದೇ ಜನ ಹೋಗಿ ಯಡಿಯೂರಪ್ಪನ ಮಗ ವಿಶ್ವನಾಥ್ ಇವ್ರುಗಳೇ ಅಲ್ಲಿ ಹೋಗಿ ತನಿಖೆಗೆ ತೊಂದರೆ ಕೊಡಿಸ್ತಾ ಇರೋದು. ಕಾರಣ ಏನು? ಕಮರ್ಷಿಯಲ್ ಆಸ್ಪೆಕ್ಟ್ ವೆರಿ ಕ್ಲಿಯರ್ ಅಲ್ವಾ? ಅದ್ಯಾರೋ ಕಾಂಗ್ರೆಸ್ ಅವರು ಸೆಂಥಿಲ್ ತನಿಖೆ ಮಾಡಿ ಅಂತಾರಲ್ಲ ಕಂಡ್ರ. ಇಷ್ಟೊಂದು ದಾಖಲೆಗಳಿದೆ ಬಿಜೆಪಿ ಅವ್ರದ್ದು. ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಕನೆಕ್ಟಿಂಗ್ ಡಿನೋಟಿಫೈ ಆಗಿದೆ. 36 ಎಕರೆ 10 ಗುಂಟೆ ಮಾಡಿಕೊಟ್ಟವನು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ತಗಲಾಕಂತಾನೆ, ಇವನು ಕರುಣಾಕರ್ ರೆಡ್ಡಿ ತಗಲಾಕಂತಾನೆ, ಈ ಕಡೆ ವಿಶ್ವನಾಥ್ ಮಾಡ್ಕೊಡೋ ತಗಲಾಕ್ತಾನೆ. ಇವ್ರಗಳದ್ದು ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ. ಅದಕ್ಕೆ ಹೋಗಿ ಆ ಧರ್ಮಸ್ಥಳದಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡು ತನಿಖೆ ಮಾಡಬೇಡಿ ಅಂತ ಹೇಳ್ಕೊಂಡು ಇಡೀ ತನಿಖೆ ಯಾರ ಮೇಲೆ ಆಗ್ಬೇಕಾದ್ರೆ ನೀವು ಇವ್ರಗಳ ಮೇಲೆ ಆಗ್ಬೇಕಾಗಿದೆ. ಯಡಿಯೂರಪ್ಪನ ಮಗನ ಮೇಲೆ ಆಗ್ಬೇಕು. ಯಾಕಂದ್ರೆ ಯಡಿಯೂರಪ್ಪ ಡಿನೋಟಿಫೈ ಮಾಡಿಕೊಟ್ಟವನೆ 36 ಎಕರೆ 10 ಗುಂಟೆನ. ವಿಶ್ವನಾಥ್ ಮಾಡಿಸಿದಾನೆ, ಅದಕ್ಕೆ 400 ಕಾರ್ ತಗೊಂಡು ಅಲ್ಲಿ ಹೋಗಿದ್ದಾನೆ. ಇವ್ರದೆಲ್ಲ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಇದೆ ಧರ್ಮಸ್ಥಳ ಮಂಜುನ ಎಜುಕೇಶನ್ ಸೊಸೈಟಿ ಜೊತೆ. ಅದಕ್ಕಾಗಿ ಇವ್ರ ಮೇಲೆ ತನಿಖೆ ಯಾವಾಗ ಮಾಡ್ತೀರಾ? ಕಂಪ್ಲೇಂಟ್ ಅನ್ನು ಮಾತ್ರ ಅರೆಸ್ಟ್ ಮಾಡಿ ಕುಣಿಸಿದ್ರಲ್ವಾ SIT ಅವರು, ಪ್ರೊಟೆಕ್ಷನ್ ಕೊಟ್ಟು. ಈಗ ಮುಂದಕ್ಕೆ ಹೆಂಗೆ ಕತೆ ಇದು? ಮೊನ್ನೆನೂ ಮಾಜರ್ಗೆ ಹೋದಾಗ 2 ಹೆಣ ಸಿಕ್ಕಿದ್ಯಪ್ಪ. ಇದಕ್ಕೆ ವಾಟ್ ಈಸ್ ಯುವರ್ ಲೀಗಲ್ ಆಕ್ಷನ್ ಫ್ರಮ್ SIT? ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಖಂಡಿತವಾಗಿ SIT ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ರಿಪೋರ್ಟ್ ತಗೊಳಕ್ ಮುಂಚೆ SIT ಅವ್ರನ್ನ ಸಂಪೂರ್ಣ 20 ಅಫಿಷಿಯಲ್ಸ್ ಏನಿದ್ದಾರೆ ನಿಮ್ಮನ್ನ ಅಷ್ಟು ಜನರನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು. ಕಾರಣ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನೀವು ನಿಷ್ಠಾಂತವಾಗಿ ಕೆಲಸ ಮಾಡಿದಿರಾ ಅಥವಾ ಅಲ್ಲೇನಾದ್ರೂ ಬೇರೆ ಬೆರಕೆ ಕೆಲಸ ಏನಾದ್ರು ಮಾಡಿದ್ರೆ, ಕರಪ್ಷನ್ ಏನೋ ಮಾಡಿದಿರಾ, ಡೆಫಿನೆಟ್ಲಿ ಅದಕ್ಕೆ ಐಡೆಂಟಿಫೈ ಆಗಬೇಕು. ವಿ ಆರ್ ಗೋಯಿಂಗ್ ಟು ಫೈಟ್ ದಿಸ್ ಕೇಸ್. ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಮ್ಯಾಟರ್. ನೋ ಪ್ರಾಬ್ಲಮ್, ನಮ್ಗೆಲ್ಲ ಗೊತ್ತಿದೆ. ಓಕೆ, ನಮ್ ಸಂವಿಧಾನಿಕ ಬದ್ಧವಾಗಿ ಅಲ್ಲಿ ಸ್ಟ್ರೈಟ್ ರೈಟ್ ಅನ್ ನೆಕ್ಸ್ಟ್ ರೈಟ್ ಅನ್ ಸಂವಿಧಾನಿಕ ಬದ್ಧವಾಗಿ ಹಿಂದೂ ಹೆಣ್ಮಕ್ಳು ಸತ್ತೋಗಿರುವಂತ ಜಾಗದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಫೈಟಿಂಗ್ ಫಾರ್ ಹೆಣ್ಮಕ್ಳು. ಹಿಂದುತ್ವ ಅಂತ ಹೇಳುವಂತ ಬಿಜೆಪಿ ಅವರು ನಿಮ್ ಕಮರ್ಷಿಯಲ್ ಇಂಟ್ರೆಸ್ಟ್ ಗಳನ್ನ ಮಾಡಿಕೊಂಡು ಏನೋ ಪ್ರತಿ ಒಂದು ಆಲ್ಮೋಸ್ಟ್ ಎವ್ರಿ ಡೇ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ಸ್ ಹೋಗ್ತಾ ಇದೆ. ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಗಮನಕ್ಕಂತೂ ಇದು ಬಂದಿದೆ. ನೀವ್ ಏನಾದ್ರೂ ಉಚ್ಚಾಟ ಮಾಡಿದ್ರೆ ಖಂಡಿತವಾಗಿ ನಿಮ್ ಕೆಲಸ ಕಳ್ಕೊಂತೀರಾ, ಜೈಲ್ಗಂತೂ ಹೋಗ್ತೀರಾ. ನ್ಯಾಯಯುತವಾಗಿ ನಾವು ಫೈಟ್ ಮಾಡಿ ಲೆಫ್ಟ್ ಏನೋ ಯಾರ ಮೇಲೆ ಇಡಿ ತನಿಖೆ ಮಾಡು, ಯಾರ ಮೇಲೆ FIR ಮಾಡು, ಸೀದಾ ಲೆಫ್ಟ್ ಸೀದಾ ಯಾರ ಮೇಲೆ ತನಿಖೆ ಮಾಡು ಅಂತ ಹೇಳ್ತಿರೋ ನೀವುಗಳೇ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ. 36 ಎಕರೆನಲ್ಲಿ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿ ವಿಚಾರದಲ್ಲಿ ನೀವೆಲ್ಲ ವಿಶ್ವನಾಥ್ ಯಡಿಯೂರಪ್ಪ ಇನ್ವಾಲ್ವ್ಮೆಂಟ್ ಆಗಿಲ್ವಾ? ಕರುಣಾಕರ್ ರೆಡ್ಡಿ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಅದಕ್ಕೆ ಜನಾರ್ದನ್ ರೆಡ್ಡಿ ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇರೋದು. ಇವ್ರು ಯಾರೋ ವಿಜೇಂದ್ರ ಹೋಗಿ ಅಲ್ಲಿ ನಿಂತ್ಕೊಂಡಿರೋದು, ವಿಶ್ವನಾಥ್ ರೆಡ್ಡಿ ಹೋಗಿ ಮಾಡೋದು. ಬಿಕಾಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ. ಏನೋ ಇದರೆಲ್ಲ ಇಡಿ ತನಿಖೆ ಆಗ್ಬೇಕು. ಇಲ್ಲಿ 2500 2000ಕ್ಕೂ ಹೆಚ್ಚು ವಯಸ್ಸುಗಳು ಏನೋ ಜಮೀನು ವಿಚಾರದಲ್ಲಿ ಪೆಂಡಿಂಗ್ ಇದೆಯಂತೆ. ಇದೆಲ್ಲ ರಿಯಲ್ ಎಸ್ಟೇಟ್, ಜಮೀನು, ದುಡ್ಡು, ಇದಕ್ಕೋಸ್ಕರನೇ ಎಲ್ಲ ನಡೆದಿರೋದು. ನಾವ್ಯಾರು ಧರ್ಮದ ಬಗ್ಗೆ ಮಾತಾಡಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಧರ್ಮಸ್ಥಳದ ಬಗ್ಗೆ ಇವತ್ತು ನಮಗೆ ಗೌರವ ಇದೆ. ಆ ಮಂಜುನಾಥನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಬಟ್ ಅಲ್ಲಾಗಿರುವಂತ ಕ್ರೈಮ್ ಬಗ್ಗೆ, ನಮ್ಮ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಮತ್ತೆ ಅವರ ಕೊಲೆಗಳ ಬಗ್ಗೆ ಸೀದಾ ಅಲ್ಲಿ ಲೆಫ್ಟ್ ಹಾಗೆ ಆಗುತ್ತೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಆಲ್ಮೋಸ್ಟ್ ಎವ್ರಿ ಡೇ ವಿ ಆರ್ ಸೆಂಡಿಂಗ್ ಎ ಕರೆಸ್ಪಾಂಡೆನ್ಸ್ ಟು ಸುಪ್ರೀಂ ಕೋರ್ಟ್ ಅಂಡ್ CBI ಅಂಡ್ ED. ರಾಜ್ಯ ಸರ್ಕಾರಕ್ಕೂ ಹೋಗಿದೆ, SITಗೂ ಕಾಪೀಸ್ ಹೋಗಿದೆ. ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ಬೈ ಇಟ್ ಅಂಡ್ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ಸೌಜನ್ಯ ಅವ್ರ ತಾಯಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಹೆಸರನ್ನ ತೆಗೆದು ಮಾತಾಡಿದಿರ. ನನ್ಗೇನು ನನ್ನ ಹೆಸರು ಹೇಳ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ತಾವು ಮಾತಾಡೋದಕ್ಕೆ ಧನ್ಯವಾದಗಳನ್ನು ಹೇಳುತ್ತೆ. ಗಾಡ್ ಬ್ಲೆಸ್ ಯು. ನ್ಯಾಯ ಸಿಗಲಿ ಎಲ್ಲರಿಗೂ. ಥ್ಯಾಂಕ್ ಯು.